ವೀಕ್ಷಕರೇ, ಟೀಂ ಇಂಡಿಯಾ T20 ವಿಶ್ವಕಪ್ ಅನ್ನ ಗೆದ್ದಾಯ್ತು. ಇಡೀ ದೇಶವೇ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿತ್ತು. ಎಲ್ಲಾ ಭಾರತೀಯ ಆಟಗಾರರನ್ನ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಯಾಕಂದ್ರೆ ಸತತ 2ನೇ ಬಾರಿಗೆ ಈ ವಿಶ್ವಕಪ್ ಅನ್ನ ಗೆದ್ದಿದೆ. ಒಟ್ಟಾರೆ ನೋಡೋದಾದ್ರೆ 3 T20 ವಿಶ್ವಕಪ್ಗಳನ್ನ ಗೆದ್ದುಕೊಂಡು ಭಾರತ ಸೈ ಎನಿಸಿಕೊಂಡಿದೆ. ಅಷ್ಟೇ ಅಲ್ಲ, ವಿಶ್ವ ದಾಖಲೆಯನ್ನು ಕೂಡ ಮಾಡಿದೆ. ಅದು ಒಂದಲ್ಲ ಎರಡಲ್ಲ, ಅನೇಕ ದಾಖಲೆಗಳನ್ನು ಮಾಡಿರುತ್ತೆ. ಅದರಲ್ಲಿ ನೋಡಿ, ಸತತವಾಗಿ 2ನೇ ಬಾರಿಗೆ ಈ ಕಪ್ ಅನ್ನು ತಗೊಂಡಂತಹ ಒಂದು ಮೊದಲ ದೇಶ ಅಂದ್ರೆ ಅದು ಭಾರತ. ಅಷ್ಟೇ ಅಲ್ಲ, ಇದುವರೆಗೂ T20 ICC ವಿಶ್ವಕಪ್ ಏನಿದೆ ಅದನ್ನ 3 ಬಾರಿ ಗೆದ್ದಿದೆ. ಈವರೆಗೂ ಯಾವ ತಂಡವೂ ಕೂಡ, ಯಾವ ದೇಶವೂ ಕೂಡ 3 ಬಾರಿ ಈ ಕಪ್ ಅನ್ನ ಗೆದ್ದಿಲ್ಲ. ಹೀಗಾಗಿ ಎಲ್ಲವೂ ಕೂಡ ಆದ್ಮೇಲೆ ಇನ್ನೇನು ಚರ್ಚೆ ಬರುತ್ತೆ, ಇನ್ನೇನು ವಿಚಾರ ಬರುತ್ತೆ ಅಂತಂದ್ರೆ ನೋಡಿ, ಟೀಂ ಇಂಡಿಯಾ ಏನ್ ಗೆದ್ದಿದೆ ಅದಕ್ಕೆ ಬಹುಮಾನ ಎಷ್ಟು ಬಂತು, ಎಷ್ಟು ಕೋಟಿ ರೂಪಾಯಿಯನ್ನು ಕೊಡ್ತು ICC. ಇನ್ನು ನಮ್ಮ BCCI ಏನಿದೆ ಅದು ಎಷ್ಟು ದುಡ್ಡನ್ನು ಕೊಡ್ತು, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಟೀಂ ಇಂಡಿಯಾಗೆ ಸಿಕ್ಕಂತಹ ಮೊತ್ತ ಎಷ್ಟು, ICC ಕೊಟ್ಟಿದ್ದೆಷ್ಟು, BCCI ಕೊಟ್ಟಿದ್ದೆಷ್ಟು, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ಟೀಂ ಇಂಡಿಯಾ ವಿಶ್ವಕಪ್ ಅನ್ನು ಗೆದ್ದಿದೆ. ಇಂಡಿಯಾಗೆ BCCI ಘೋಷಣೆ ಮಾಡಿರುವಂತಹ ಬಹುಮಾನವನ್ನ ಕೇಳಿದ್ರೆ, ಆ ಮೊತ್ತವನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಯಾರಾದ್ರೂ ದಂಗಾಗ್ತಾರೆ. ಆ ದಂಗಾಗೋದಂತೂ ಗ್ಯಾರಂಟಿ. ಆ ರೀತಿಯಾಗಿ ಘೋಷಣೆ ಮಾಡಿದೆ. ಆದ್ರೆ ಇದು ಬರೀ ಹಣದ ವಿಷಯವಲ್ಲ, ಇದು ಭಾರತೀಯ ಕ್ರಿಕೆಟ್ನ ಇತಿಹಾಸದಲ್ಲಿ ದಾಖಲೆಯಾಗಿರುವಂತಹ ಒಂದು ಸುವರ್ಣ ಅಧ್ಯಾಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಮೊತ್ತವನ್ನ ನಮ್ಮ BCCI ಕೊಟ್ಟಿದೆ. ಅದರ ಮೂಲಕ ಇಡೀ ಪ್ರಪಂಚಕ್ಕೆ ಭಾರತದ ಒಂದು ತಾಕತ್ತು, ಕ್ರಿಕೆಟ್ ಮಂಡಳಿಯ ತಾಕತ್ತು ಏನು, ಅದರ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿದೆ, ಎಷ್ಟು ಸದೃಢವಾಗಿದೆ ಅನ್ನೋದನ್ನ ಮತ್ತೆ ಸಾರಿ ಸಾರಿ ಹೇಳ್ತಾ ಇದೆ. ನೋಡಿ, ಒಟ್ಟು 101 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡಲಾಗಿದೆ. ಚಾಂಪಿಯನ್ ಭಾರತಕ್ಕೆ ಎಷ್ಟು ಸಿಕ್ತು ಎನ್ನುವಂತಹ ಪ್ರಶ್ನೆ ಇದೆ. ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಅಲ್ಲಿ ಹೈ ವೋಲ್ಟೇಜ್ ಪಂದ್ಯ ಇತ್ತು. ನ್ಯೂಜಿಲೆಂಡ್ ತಂಡದ ವಿರುದ್ಧ ಭಾರತ ಭರ್ಜರಿ ಗೆಲುವನ್ನು ಸಾಧಿಸಿತು. ಒಂದು ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳ್ಬೋದು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಅದೇ ರೀತಿ ಭಾರತದ ನಿರೀಕ್ಷೆ ಏನಿತ್ತು ನಮ್ಮದು, ಅದು ಹುಸಿ ಮಾಡಲಿಲ್ಲ. ಭಾರತ ಗೆದ್ದು ಬೀಗಿತು. ಈಗ ಹಣ ಎಷ್ಟು ಬಂತು ಅಂತ ನಾವು ಗಮನಿಸೋದಾದ್ರೆ ನೋಡಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದರೆ ICC 2020 T20 ವಿಶ್ವಕಪ್ಗಾಗಿ ಒಟ್ಟು $11 ಮಿಲಿಯನ್ ಅಮೆರಿಕನ್ ಪ್ರೈಸ್ ಮನಿಯನ್ನ ಘೋಷಣೆ ಮಾಡಿತ್ತು, ಅಂದ್ರೆ ನಿಗದಿ ಮಾಡಿತ್ತು ಅದಕ್ಕೆ. ಇನ್ನು ಭಾರತೀಯ ರೂಪಾಯಿಯಲ್ಲಿ ನಾವು ಇದನ್ನು ಗಮನಿಸೋದಾದ್ರೆ ಲೆಕ್ಕದಲ್ಲಿ ಬರೋಬ್ಬರಿಯಾಗಿ 101 ಕೋಟಿ ರೂಪಾಯಿ ಆಗತ್ತೆ. ಅದಕ್ಕಿಂತ ಹೆಚ್ಚು ರೂಪಾಯಿ ಕೂಡ ಆಗತ್ತೆ. ಇನ್ನು ಇದೇ 101 ಕೋಟಿ ರೂಪಾಯಿ ಗಳಿಸಿದಂತಹ ಒಂದು ವಿಜೇತ, ರನ್ನರ್ ಅಪ್ ಮತ್ತೆ ಇತರ ತಂಡಗಳಿಗೆ ಈ ಹಣ ಹಂಚಿಕೆ ಆಗತ್ತೆ. ಅಂದ್ರೆ ಈ 101 ಕೋಟಿ ರೂಪಾಯಿ ಬರೀ ಗೆದ್ದ ತಂಡಕ್ಕೆ ಮಾತ್ರ ಬರೋದಿಲ್ಲ. ಇದು ICC ಏನಿದೆ ಅದರ ಒಂದು ದುಡ್ಡು ಮಾತ್ರ ನಾವು ಹೇಳ್ತಾ ಇರೋಂಥದ್ದು ಸ್ವಲ್ಪ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ICC ಎಲ್ಲವನ್ನೂ ಸೇರಿ 11 ಮಿಲಿಯನ್ ಅಂತಂದ್ರೆ ಅದು 101 ಕೋಟಿ, ಅದಕ್ಕಿಂತ ಜಾಸ್ತಿ ಆಗುತ್ತೆ. ಇದೆಲ್ಲ ಗೆದ್ದಿರುವಂತಹ ತಂಡಕ್ಕೆ, ಸೋತಿರುವಂತಹ ತಂಡಕ್ಕೆ ಅಂದ್ರೆ ರನ್ನರ್ ಅಪ್ ಆಗಿರುವಂತವ್ರಿಗೆ, ಮತ್ತೆ ಇನ್ನು ಬೇರೆ ಬೇರೆ ತಂಡಗಳು ಯಾವೆಲ್ಲ ಭಾಗವಹಿಸಿದ್ವಲ್ಲ ಅವರಿಗೂ ಕೂಡ ಒಂದು ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಇನ್ನು ಇದರಲ್ಲಿ ನೋಡಿ, ಮೊದಲನೇದಾಗಿ ವಿನ್ನರ್ ಆಗಿರುವಂತಹ ಭಾರತಕ್ಕೆ ಸುಮಾರು 21.5 ಕೋಟಿ ರೂಪಾಯಿ ಸಿಗುತ್ತೆ. ಇನ್ನು ರನ್ನರ್ ಅಪ್ ಆದಂತಹ ನ್ಯೂಜಿಲೆಂಡ್ಗೆ 10.75 ಕೋಟಿ ರೂಪಾಯಿ ಸಿಗುತ್ತೆ ದುಡ್ಡು. ಇನ್ನು ಸೆಮೀಸ್ನಲ್ಲಿ ಸೋತಂತಹ 2 ತಂಡಗಳಿಗೆ ತಲಾ ಸುಮಾರು 6.20 ಕೋಟಿ ರೂಪಾಯಿ ಸಿಗುತ್ತೆ. ಅದರಲ್ಲಿ ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಇವೆರಡು ದೇಶಗಳು ಕೂಡ ಬರುತ್ತೆ. ಇನ್ನು ಕೇವಲ ಒಂದು ಫೈನಲ್ ತಲುಪಿದಂತಹ ತಂಡಗಳಿಗಷ್ಟೇ ಅಲ್ಲ, ಟೂರ್ನಿಯಲ್ಲಿ ಭಾಗವಹಿಸಿದಂತಹ ಇತರೆ ತಂಡಗಳಿಗೂ ಕೂಡ ICC ಭರ್ಜರಿಯಾಗಿ ಪ್ರೈಸ್ ಮನಿಯನ್ನು ನೀಡುತ್ತೆ. ಸೆಮಿಫೈನಲ್ ವರೆಗೂ ಕೂಡ ಬಂದು ಮುಗ್ಗರಿಸಿದಂತಹ ಪ್ರತಿಯೊಂದು ತಂಡಕ್ಕೆ ಅಂದಾಜು 6.20 ಕೋಟಿ ರೂಪಾಯಿ ಸಿಗಲಿದೆ. ಇನ್ನು ಸೂಪರ್ 8 ಪ್ರವೇಶಿಸಿ ಫೈನಲ್ ತಲುಪಲು ವಿಫಲವಾದಂತಹ ಪ್ರತಿ ತಂಡಗಳಿಗೆ ಅಂದಾಜು 2.4 ಕೋಟಿ ರೂಪಾಯಿ. ಇನ್ನು ಗ್ರೂಪ್ ಹಂತದ ತಂಡಗಳಿಗೆ, ಟೂರ್ನಿಯ ಗ್ರೂಪ್ ಹಂತದಲ್ಲಿನೇ ಎಲಿಮಿನೇಟ್ ಆಗಿ ಹೊರಬಿದ್ದಂತಹ ಪ್ರತಿಯೊಂದು ತಂಡಕ್ಕೂ ಕೂಡ ಬಹುಮಾನ ರೂಪದಲ್ಲಿ ಅಂದಾಜು 1.24 ಕೋಟಿ ರೂಪಾಯಿ ಸಿಗುತ್ತೆ. ಅದು ಮಾತ್ರವಲ್ಲದೆ ವಿಶ್ವಕಪ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೂ ಕೂಡ ICC ಸಹಾಯದ ಒಂದು ರೂಪದಲ್ಲಿ ಅಥವಾ ಸಹಾಯದ ರೂಪದಲ್ಲಿ 1.03 ಕೋಟಿ ರೂಪಾಯಿಗಳನ್ನು ನೀಡುತ್ತೆ. ಇದರ ಜೊತೆಗೆ ಗೆದ್ದ ತಂಡಗಳಿಗೆ ಪ್ರತಿ ಮ್ಯಾಚ್ನಂತೆ 28.64 ಲಕ್ಷ ರೂಪಾಯಿಯನ್ನು ನೀಡ್ತಾ ಇದೆ. ಇನ್ನು ಇದರಲ್ಲಿ ವಿಶೇಷ ಏನಂದ್ರೆ ನೋಡಿ, ವಿಶೇಷವಾಗಿ ನಾವು ಗಮನಿಸಬೇಕು ಅದೇನೆಂದ್ರೆ ನೋಡಿ, 2024 T20 ವಿಶ್ವಕಪ್ಗೆ ಹೋಲಿಸಿದ್ರೆ ಈ ಬಾರಿಯ ಬಹುಮಾನದ ಮೊತ್ತದಲ್ಲಿ ICC 20% ಭಾರಿ ಏರಿಕೆಯನ್ನು ಮಾಡಿದೆ. ಒಟ್ಟಿನಲ್ಲಿ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡ ಭಾರತಕ್ಕೆ ದೊಡ್ಡ ಬಹುಮಾನವೇ ಸಿಕ್ಕಿದೆ. ಹಾಗಾದ್ರೆ ನೋಡಿ, ದಾಖಲೆಗಳ ಮೇಲೆ ದಾಖಲೆಯನ್ನು ಬರೆದಂತಹ ಟೀಂ ಇಂಡಿಯಾ ಬರೀ ಆಟದಲ್ಲಿ ಮಾತ್ರವಲ್ಲ, ಬಹುಮಾನ ಪಡೆಯೋದ್ರಲ್ಲಿಯೂ ಕೂಡ ಭಾರತ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಿ ಅನೇಕ ಜನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. 2024 ರೋಹಿತ್ ಶರ್ಮಾ ಪಡೆಗೆದ್ದಿತ್ತು. ಆಗ ಅವರಿಗೆ ಸಿಕ್ಕಿದ್ದು 125 ಕೋಟಿ ರೂಪಾಯಿ. ಈಗ ಸೂರ್ಯಕುಮಾರ್ ಯಾದವ್ ಪಡೆಗೆ ಸಿಕ್ಕಿರುವಂಥದ್ದು BCCIನಿಂದ 131 ಕೋಟಿ ರೂಪಾಯಿ. ಇದು BCCI ಮತ್ತು ICC ಕೊಟ್ಟಂತಹ ಒಂದು ಎರಡನ್ನು ಸೇರಿಸಿದ್ರೆ ಅಷ್ಟೇ ಆಗುತ್ತೆ.
ಇನ್ನು ನೋಡಿ, ಸ್ವಲ್ಪ ಹೋಲಿಕೆಯನ್ನು ಮಾಡೋಣ. BCCI ತನ್ನದೇ ಆದಂತಹ ಹಳೆಯ ದಾಖಲೆಯನ್ನು ಇಲ್ಲಿ ಮುರಿದಿದೆ. ಅದು ಕೂಡ ವಿಶೇಷ ಅನಿಸುತ್ತೆ. ಐತಿಹಾಸಿಕ ಸಾಧನೆ ಆಗಿದೆ. ಅದೇನು ಅಂತಂದರೆ, ಸತತ 2ನೇ ಬಾರಿಗೆ ಟ್ರೋಫಿಯನ್ನು ಗೆದ್ದಿದೆ, ರಿಟೈನನ್ನು ಮಾಡಿದೆ. ರಿಟೈನನ್ನು ಮಾಡಿರುವಂತಹ ಮೊದಲ ತಂಡವೇ ಭಾರತ ಅಂತ ಅನಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, 3ನೇ ಬಾರಿಗೆ ಕಪ್ಪನ್ನು ಕೂಡ ಗೆದ್ದಿದೆ. 3ನೇ ಬಾರಿ ಅಂದರೆ 3 ಸಲ ಕಪ್ಪನ್ನು ಎತ್ತಿರುವಂತಹ ಭಾರತ ಮೊದಲ ಸ್ಥಾನದಲ್ಲಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕೊಟ್ಟಿರುವಂತಹ ಬಹುಮಾನವನ್ನು ಗಮನಿಸೋದಾದರೆ ನೋಡಿ, ICC ಕೊಟ್ಟಂತಹ ಬಹುಮಾನಕ್ಕೂ BCCI ಕೊಟ್ಟಂತಹ ಬಹುಮಾನಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ICC ಕೊಟ್ಟ ಮೊತ್ತ ನೋಡಿ, ಗೆದ್ದ ತಂಡಕ್ಕೆ ಅಂದಾಜು 27.48 ಕೋಟಿ ರೂಪಾಯಿಯನ್ನು ಕೊಟ್ಟರೆ, BCCI ಕೊಟ್ಟಿರುವಂಥದ್ದು ಬರೋಬ್ಬರಿ 5 ಪಟ್ಟು ಜಾಸ್ತಿಯಾಗಿ ಕೊಟ್ಟಿದೆ. ಅಂದರೆ 131 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಇದರಿಂದ ನೋಡಿ, ವಿಶ್ವ ಕ್ರಿಕೆಟ್ನಲ್ಲಿ BCCI ಎಷ್ಟು ಬಲಿಷ್ಠವಾಗಿದೆ ಮತ್ತು ಎಷ್ಟು ಶ್ರೀಮಂತವಾದಂತಹ ಮಂಡಳಿ ಎಂಬುದನ್ನು ಇಲ್ಲಿ ಸಾಬೀತುಪಡಿಸ್ತಾ ಇದೆ. ಇಡೀ ಪ್ರಪಂಚವೇ ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ, ಭಾರತದ ಕ್ರಿಕೆಟ್ ಮಂಡಳಿ ಎಷ್ಟು ಶ್ರೀಮಂತವಾಗಿದೆಯಲ್ಲ ಅಂತ ಹೇಳಿ. ಇನ್ನು ಕೇವಲ ಫೈನಲ್ ಗೆದ್ದಿದ್ದಕ್ಕೆ ಮಾತ್ರವಲ್ಲ, ಪ್ರತಿ ಹಂತದಲ್ಲಿಯೂ ಕೂಡ ಭಾರತ ಗಳಿಸಿದಂತಹ ಹಣವನ್ನು ನೋಡೋದಾದರೆ ಕೆಲವೊಂದು ಬೋನಸ್ ಲೆಕ್ಕಾಚಾರ ಇದೆ. ಗ್ರೂಪ್ ಸ್ಟೇಜ್ ಮತ್ತು ಸೂಪರ್ 8 ಹಂತದಲ್ಲಿ ಗೆದ್ದಂತಹ ಪ್ರತಿ ಪಂದ್ಯಕ್ಕೆ ಸಿಕ್ಕಂತಹ ಅಂದಾಜು ಮೊತ್ತ 28.6 ಲಕ್ಷ ರೂಪಾಯಿಗಳು ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ನೋಡಿ, ICC ಹತ್ರ ಇರುವಂಥದ್ದು 1123 ಕೋಟಿ ರೂಪಾಯಿ ಇದೆ. ಅಂದರೆ 13.5 ಮಿಲಿಯನ್ ಇದೆ. ಇದರಲ್ಲಿ ಭಾರತದ ಪಾಲೆಷ್ಟು ಅನ್ನೋದನ್ನು ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.